ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ನಾವು ಇವತ್ತೊಂದು ಪರೋಟ ಮಾಡೋಣ. ಪನ್ನೀರ್ ಪರೋಟ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ರಿಚ್ ಇನ್ ಕ್ಯಾಲ್ಶಿಯಮ್, ಮಕ್ಳಿಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಪನ್ನೀರ್ ಹಾಗೆ ಕೊಟ್ಟರೆ ತಿನ್ನಲ್ಲ, ಈ ಥರ ಪರೋಟ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಅದನ್ನು ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ 1 ನಿಮಿಷ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆ್ಯಂಡ್ ವೆರಿ ಹೆಲ್ದಿ ಕೂಡ. ಈಗ ಸಣ್ಣದಾಗಿ ಪುಡಿ ಮಾಡಿಕೊಂಡು ತುರಿದ ಪನ್ನೀರ್ ಹಾಕ್ಕೊಳ್ಳಿ. ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಪನ್ನೀರು ನೀವು ಮನೆಯಲ್ಲೇ ಮಾಡ್ಕೋಬೋದು. ಈಗ ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡೋಣ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಖಾರದ ಪುಡಿ. ನೀವು ಸ್ಪೈಸಿ ಜಾಸ್ತಿ ಇಷ್ಟ ಆಗೋದಿದ್ರೆ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಹಾಗೆ 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ ಸ್ಪೈಸಸ್ ಎಲ್ಲ ಪನ್ನೀರ್ಗೆ ಆ್ಯಡ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಪನ್ನೀರ್ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಒಂದು ಚಪಾತಿ ಮಣೆ ತೊಗೊಳ್ಳಿ, ಅದಕ್ಕೆ ಬಾಲ್ ಸೈಜ್ದು ಹಿಟ್ಟು ತೊಗೊಳ್ಳಿ, ರೆಡಿ ಇರೋ ಹಿಟ್ಟು. ಈಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಚಪಾತಿ ಲಟ್ಟಿಸ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪಗೇ ಚಪಾತಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ತೆಳು ಆದರೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ. ಚಪಾತಿ ಹಿಟ್ಟು ಜಾಸ್ತಿ ತೆಳ್ಳಗೆ ಬೇಡ ಫ್ರೆಂಡ್ಸ್, ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಅವಾಗ ಸ್ಟಫಿಂಗ್ ಎಲ್ಲ ಆಚೆ ಬರೋಲ್ಲ. ಜಾಸ್ತಿ ಗಟ್ಟಿನೂ ಬೇಡ, ಆಗಂತ ಒಂದು ಮೀಡಿಯಮ್ ಗಟ್ಟಿಗೆ ಕಲಿಸ್ಕೊಳ್ಳಿ. ಈಗ ರೆಡಿಯಾಗಿರೋ ಪನ್ನೀರ್ ಸ್ಟಫಿಂಗ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಫ್ರೆಂಡ್ಸ್, ಸ್ವಲ್ಪ ಖಾರ ಹಾಕಿದ್ರು ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ಈ ಪನ್ನೀರ್ ಪರೋಟನ. ನೋಡಿ, ಈ ರೀತಿ ಎಲ್ಲ ಪನ್ನೀರೆಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಈ ರೀತಿ ಒಂದು ಸೈಡ್ ಚಾಕುವಿಂದ ಕಟ್ ಮಾಡ್ಕೊಳ್ಳಿ. ಇದನ್ನು ನನ್ನ ವಿಡಿಯೋದಲ್ಲಿ ತೋರಿಸಿರೋ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆವಾಗ ಲಟ್ಸೋಕೆ ಈಸಿ ಆಗುತ್ತೆ. ಪನ್ನೀರ್ ಸ್ಟಫಿಂಗ್ ಎಲ್ಲ ಆಚೆ ಬರೋದಿಲ್ಲ. ಫಸ್ಟ್ ಟೈಮ್ ಮಾಡೋರಿಗೆ ಈ ಥರ ಲಟ್ಸೋದು ವೆರಿ ಈಸಿ ಫ್ರೆಂಡ್ಸ್. ನಾವು ಪನ್ನೀರ್ನ ಒಳಗಡೆ ಇಟ್ಟು ರೌಂಡಿಗೆ ಮಾಡಿ ಲಟ್ಸೋದಕ್ಕಿಂತ ಈ ಥರ ಲಟ್ಸೋದು ತುಂಬ ಈಸಿ ಆಗುತ್ತೆ. ಈಗ ಎಡ್ಜಸ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಡಸ್ಟಿಂಗ್ ಮಾಡಿಕೊಂಡು ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಲಟ್ಟಣಿಗೆಯಿಂದ ನೀಟಾಗಿ ಲಟ್ಟಿಸ್ಕೋಬೋದು. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಜಾಸ್ತಿ ಪ್ರೆಷರ್ ಹಾಕೋಕೆ ಹೋಗಬೇಡಿ. ಹಾಕಿದ್ರೆ ಪನ್ನೀರ್ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಡ ಫ್ರೆಂಡ್ಸ್. ಪರೋಟ ಎಲ್ಲ ಸ್ವಲ್ಪ ತಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ತವಾ ಬಿಸಿ ಇಟ್ಟು ರೆಡಿ ಇರೋ ಪರೋಟನ ತವಾ ಮೇಲೆ ಹಾಕಿ ಮೇಲೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಒಂದು ಸೈಡ್ ಕುಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಆಮೇಲೆ ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡೂ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಪನ್ನೀರಲ್ಲೇ ಸ್ವಲ್ಪ ಆಯಿಲಿನೆಸ್ ಇರುತ್ತೆ ಫ್ರೆಂಡ್ಸ್, ಅದು ರಿಲೀಸ್ ಆಗುತ್ತೆ. ಸೊ ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ಈಗ 2 ಸೈಡೂ ಒಂದು ಸ್ವಲ್ಪ ಕುಕ್ ಆದಮೇಲೆ ಒಂದು ಸ್ವಲ್ಪ ಬಟರ್ನ ಹಾಕ್ಕೊಳ್ಳಿ. ಬಟರ್ ಹಾಕೋದ್ರಿಂದ ಪರೋಟ ವೆರಿ ಟೇಸ್ಟಿಯಾಗಿರುತ್ತೆ. 2 ಸೈಡೂ ಸ್ವಲ್ಪ ಬಟರ್ ಹಾಕ್ಕೊಳ್ಳಿ. 2 ಸೈಡೂ ನೀಟಾಗಿ ಕುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ. ಈಗ 2 ಸೈಡು ಕುಕ್ ಆಗಿದೆ ಫ್ರೆಂಡ್ಸ್. ಮನೆಯಲ್ಲೇ ಈಸಿಯಾಗಿ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ನೋಡೋದಲ್ಲ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಟೇಸ್ಟು. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ. ಪನ್ನೀರ್ ಪರೋಟ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ, ಒಳಗೆಲ್ಲ ಸ್ಟಫಿಂಗ್ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಈರುಳ್ಳಿ ಜೊತೆ ಆ್ಯಂಡ್ ಮೊಸರು ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಫ್ರೆಂಡ್ಸ್, ಆಹಾ, ಟೇಸ್ಟ್ ಮಾಡೋಣವಾ? ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.